ಇಲ್ಲ ಪಾಪ ನಿಧಾನಕ್ಕೆ ಇಳ್ದು ಕುತ್ಕೊಳ್ಳ ಅಲ್ಲಿ. ನೀನು ಮಾಡೋದು ಒಂದೊಂದಲ್ಲ ಕಣ್ಲ ನೀನು. ಕಾಲು ಕೈ ಏನಾದ್ರು ಆಗೈತಿ ಏನೋ, ಮನೆಗೆ ಬೇರೆ ಹೋಗೋಣ ಮೊದಲು ಅಂತವ, ಮನೆಗೆ ಬೇರೆ ಬಂದಿದ್ಯಾ. ಅದೇನು ಅಂತವ ನೋಡೋಣ. ನಿಮ್ಮ ಅಜ್ಜಿನೂ ಕಾಲಿತಿ ನೀರು ಇವಾಗ ಐತೆ ನಿನಗೆ ಮಾರಿ ಹಬ್ಬ. ಅಲ್ಲ ಅಷ್ಟೊಂದು ಎಲ್ಲವ ರಂಗಜ್ಜ ಅಷ್ಟೊಂದು ಹೊಡಿತದೆ ಎಲ್ಲ ಬಡಿತದೆ ನಿನಗೆ, ಆದ್ರೂ ನೀನು ಬುದ್ಧಿ ಕಲ್ತಿಲ್ವಲ್ಲ. ನಿನಗೆ ಗಾಡಿಗೆ ಯಾರು ಕೊಟ್ಟರು ಏನು ಎಂತು ಅಂತ ಎಲ್ಲವ ವಿಚಾರ್ಸನ್ ಇವಾಗ. ಕೂತ್ಕ ಇವಾಗ ಅಲ್ಲಿ ಮೇಲೆ ಕೂತ್ಕ ಕರಿತೀನಿ. ಅಯ್ಯೋ ಏನಪ್ಪ ಮಾಡೋದು ಇವಾಗ? ಈ ಗೌಡ್ರು ಬೇರೆ ಬಿಡ್ತಾನೆ ಇಲ್ಲ, ಗಾಡಿಗೆ ಯಾರು ಕೊಟ್ರು ಯಾರು ಏನು ಅಂತೆಲ್ಲವ ವಿಚಾರಿಸ್ತೀನಿ. ಐತೆ ಮಾರಿ ಹಬ್ಬ ಅಂತ ಬೇರೆ ಹೇಳ್ತವ್ರೆ. ಏನಪ್ಪ ಮಾಡಿ ನಾನು ನನಗೆ ಬೇರೆ ಬುದ್ಧಿ ಕೆಟ್ಟಿತ್ತ. ಇವತ್ತು ಯಾಕಪ್ಪ ತಗೊಂಡೋದೆ? ಐವೇಲ್ ಬೇರೆ ಜಾಸ್ತಿ ಗಾಡಿ ಬರ್ತವೆ ಅಂತ ಬೇರೆ ನೋಡಲಿಲ್ಲ ನಾನು. ಐವೇಲ್ ಹೋಗಿ ಬಿದ್ದಿದ್ದೀನಿ. ಅದೇನಾದ್ರು ಗೊತ್ತಾದ್ರೆ ತಾತ ನನ್ನ ಕಾಲು ಮುರಿದಾನೆ. ಏನಪ್ಪ ಮಾಡೋದು? ನಾನೇ ಮೊದಲೇ ನಾಟಕ ಆಡ್ಬಿಡ್ತೀನಿ. ಕಾಲು ಯಾಕೋ ಮುರಿದೋಗಂಗೆ ಆಯ್ತೈತೆ, ಕಾಲು ಯಾಕೋ ಅಲ್ಲಾಡ್ಸೋಕ್ಕಾಯ್ತಿಲ್ಲ ಅಂತವಾ ನಾಟ್ಕಾಣನ. ಅವಾಗ ಗೊತ್ತಾಯ್ತದಲ್ಲ ಕಾಲು ಮುರಿದೋಗೈತೆ ಅಂದ್ಕೊಂಡು ಸುಮ್ಮನೆ ಆಯ್ತಾರೆ. ಅವಾಗ ಗಮನ ಎಲ್ಲ ಆ ಕಡೆಗೆ ಹೋಯ್ತದೆ. ಕೀ ಎಲ್ಲಿಂದ ತಂದೆ ಏನು ಎಂತು ಅಂತವೇನುವೇ ಕೇಳೋಕ್ಕಿಲ್ಲ. ಅವಾಗ ಮರ್ತೋಯ್ತಾರೆ ಎಲ್ಲನೂ ಅಲ್ವೇ? ಕರೆಕ್ಟು ಹಂಗೆ ಮಾಡ್ಬಿಡೋಣ. ಇಲ್ಲ ಅಂತಂದರೆ ನಾನು ಇವತ್ತು ಹುರಿದು ಉಪ್ಪು ಖಾರ ಹಾಕ್ಬಿಡ್ತಾರೆ. ಈ ಅಜ್ಜಿ ಅಂತೂ ನಾನು ಕೇಳಂಗೆ ಇಲ್ಲ, ಇನ್ನು ತಾತನೂ ಕೇಳಂಗಿಲ್ಲ. ಏನಪ್ಪ ಮಾಡೋದು? ಅದಕ್ಕೆ ತೆಗಿ ಗೊತ್ತಿಲ್ಲ ನನಗೆ, ನಾಟಕ ಮಾಡಿಬಿಡ್ತೀನಿ. ಯಾಕೋ ಕಾಲೆಲ್ಲ ನೋಯ್ತೈತೆ ಅಂತವ, ಜಾಸ್ತಿ ನಾಟಕ ಮಾಡಿದ್ರೆ ಕಾಲು ಮುರಿದೋಗೈತೆ ಅಂತವ ಸುಮ್ಮನೆ ಆಯ್ತಾರೆ. ಗೌರಜಿ ರಂಗಜ ಇದೀರ ಮನೇಲಿ? ಬರ್ರಿ ಇಲ್ಲಿ, ಇನ್ನೊಂದು ಆಚೆಗೆ ಬರ್ರಿ ಇಲ್ಲಿ. ಇದೇನಪ್ಪಿದು ಗೌಡ್ರು ಕರ್ದಂಗೆ ಐತಿದ್ದಲ್ಲ? ಗೌಡ್ರ ಕೀಟೊತ್ನಲ್ಲಿ ಬಂದರು ಮನೆ ತವ. ಏನಾರು ಬೇಕಿದ್ದದೋ ಏನೋ ನೋಡಕ್ಕೆ ಬಂದರೋ ಏನೋ ಗೊತ್ತಿಲ್ವಲ್ಲ. ಇದೇ ಕೀಟೊತ್ನಲ್ಲಿ ಬಂದರು. ಅಜಾವ್ ನೀನು ಊಟ ಮಾಡ್ತಿರೋದಾ? ಗೌಡ್ರು ಯಾಕೆ ಬಂದವ್ರೆ ಅಂತವ ಕೇಳ್ಕೊಂಬತ್ತೀನಿ ಒಂದಿಟ್ಟು ಹೋಗಿ. ಗೌಡ್ರೆ ಏನು ಗೌಡ್ರೆ ಸಮಾಚಾರ? ಈಟೊತ್ನಲ್ಲಿ ಬಂದಿದ್ದೀರಲ್ಲ ಯಾಕೆ ಗೌಡ್ರೆ? ಏನಾದ್ರು ಬೇಕಿದ್ದದ ಏನು ಗೌಡ್ರೆ? ನಡೀರಿ ಕಾಪಿ ಇಡ್ತೀನಿ, ಕುಡಿ ನಡೀರಿ ಒಳಗೆ. ಅಯ್ಯೋ ಗೌರಜ್ಜಿ, ನಿನ್ನ ಕಾಪಿಗಷ್ಟು ಬೆಂಕಿ ಯಾಕ? ಮೊದಲು ನಿನ್ನ ಮೊಮ್ಮಗ ಮಾಡ್ಕೊಬಂದಿರೋ ಗೊತ್ತಿ ನೋಡು. ಅಲ್ಲ ಕಣ್ ಗೌರಜ್ಜಿ, ನಿಮ್ಗೆ ಒಂಚೂರು ಬುದ್ಧಿ ಬೇಡವೇನು ಗೌರಜ್ಜಿ? ಆ ಹುಡುಗನ ಕೈಲಿ ಗಾಡಿ ಕೀ ಕೊಟ್ಬಿಟ್ಟು ಕಳಿಸ್ತಾರೆ ಯಾರಾದರೂ? ಇನ್ನು ಚಿಕ್ಕ ಹುಡುಗ 6ನೇ ಕ್ಲಾಸ್ ಓದ್ತಿರೋ ಹುಡುಗನ ಕೈಲಿ ನೀವು ಗಾಡಿ ಕೀ ಕೊಟ್ಟು ಕಳಿಸಿದ್ದೀರಲ್ಲ, ಹೋಗಲ್ಲಿ ಐವೇಲಿ ಬಿದ್ದವನೇ. ಯಾವುದಾದ್ರೂ ಲಾರಿ ಗೀರಿ ಬಂದಿದ್ದಿದ್ರೆ ಪುಡಿ ಆಗಿರೋನು. ಒಂದು ಪೀಸು ಸಿಗ್ತಿರ್ಲಿಲ್ಲ ಅವ್ನ ಬಾಡಿಲಿ, ಹಂಗಾಗಿರೋನು. ಇಂಥ ಹುಡುಗನ ಕೈಲಿ ನೀವು ಯಾಕೆ ಗಾಡಿ ಕೊಟ್ಟು ಎಲ್ಲೂ ಕಳಿಸ್ತಿದ್ರಿ ಅಂತವ? ಏನು ಪ್ಯಾಟಿಗೆ ಹೋಗ್ಬಾ ಅಂತವ ಕಳಿಸಿದ್ರೆ ಏನು ಗೌರಜ್ಜಿ ಕತೆ? ನನ್ನ ಕೈಲಿ ಸಿಕ್ತ ಹೆಂಗೋ ಸರಿ ಹೋತು. ಯಾರು ನೋಡ್ದಲ್ಲಿ ಇಲ್ಲ ಅಂದಿದ್ರೆ ಅಲ್ಲೇ ಇದ್ದಿದ್ದಿದ್ರೆ ಏನಾಗ್ತಿತ್ತು ಹುಡುಗನ ಗತಿ? ಅಲ್ಕಂಡ್ ಗೌರಜ್ಜಿ, ನಿಮ್ಗೇನು ಬುದ್ಧಿ ಬೇಡವೆ? ಇಲ್ಲ ಸೀನಪ್ಪನಾದ್ರೂ ಕಳಿಸ್ಬೇಕಿಲ್ಲ ರಂಗಜ್ನಾದ್ರೂ ಕಳಿಸ್ಬೇಕಲ್ವೇನು ಗೌರಜ್ಜಿ ನೀವು? ಯಾಕೆ ಆ ಹುಡುಗನ ಕೈಲಿ ಕೀ ಕೊಟ್ಟು ಕಳಿಸಿದ್ರಿ? ಅಯ್ಯೋ ರಾಮ್ವೇ, ಏನು ಹೇಳ್ತಿದ್ದೀರಿ ಗೌಡ್ರೆ ನೀವು? ನಾವು ಯಾಕೆ ಬಡ್ಡಿ ಇದನ್ನ ಕೈಲಿ ಕೀ ಕೊಟ್ಟು ಕಳ್ಸನ್ ಗೌಡ್ರೆ? ಈ ನನ್ನ ಮಗ ಯಾವಾಗ ಕೀ ತಗೊಂಡು ಹೋದ ಏನು ಅಂತವ ಏನು ಗೊತ್ತಿಲ್ಲ. ನೀವೀಗ ಬಂದು ಹೇಳ್ತಿರೋದಕ್ಕೆ ಗೊತ್ತಾಗಿರೋದು ಇವ್ನು ಗಾಡಿ ಕೀ ತಗೊಂಡು ಹೋಗೋನೆ ಅಂತವ. ಅಲ್ಕಂಡ್ಲ ಲೇ ಮಂಜ, ಯಾವಾಗಲೂ ತಗೊಂಡೋದೆ ನೀನು ಗಾಡಿ ಕೀಯ? ಅಲ್ಲ ಏನಾಯ್ತು ಅಂದರೆ ಬೆಳಿಗ್ಗೆ ಗೌಡ್ರೆ ಬೋರ್ ಆಯ್ತೈತೆ ಅಂತ ಕೂತಿದ್ದ ಗೌಡ್ರೆ. ಇವತ್ತು ಸ್ಕೂಲ್ ಇಲ್ವಲ್ಲ, ಅದಕ್ಕೆ ಬೇಜಾರಾಯ್ತೈತೆ ಕಣಜ್ಜಿ, ಬೋರು ಅಂದ್ಕೊಂಡು ಕೂತಿದ್ದ. ಅದಕ್ಕೆ ನಾನು ನಡಿಲ್ಲ ತೋಟದ ಕಡೆ ಹೋಗಿ ಬರೋಣ ಅಂತ ಒಂದೆ. ಅಷ್ಟೊತ್ತಿಲ್ಲ ರಂಗಜ್ ಬಂತಲ್ಲ, ಇನ್ನೇನು ಊಟಕ್ಕೆ ಇಡಬೇಕಿತ್ತಲ್ಲ ನಾನು. ಆಯ್ತು ಕಳ್ಳ ಕೂತಿರ್ಲ, ಊಟಕ್ಕಿಟ್ಟಕ್ಕೆ ಬಂದ್ಬಿಡ್ತೀನಿ ಹೋಗಿ ಬಿರ್ನೆಯ. ಆಮೇಲೆ ತೋಟದ ಕಡೆಗೆ ಹೋಗ್ಬಿಟ್ಟು ಬರೋಣ ಕಣ್ಲಾ ಅಂತ ಒಂದೆ. ಅದಕ್ಕೆ ಸರಿ ಕಣಜ್ಜಿ ಆಯಿತು ಅಂತ ಇಲ್ಲೇ ಕೂತಿದ್ದ. ನಾನು ಇಲ್ಲ ಆಚೆ ಕಡೆ ಕೂತಾನೇನೋ ಅಂತವ. ರಂಗಜ್ಜಿನ ಊಟ ಮಾಡ್ತೈತೆ. ಆಟೊತ್ತಿಗೆ ಹೋಗಿ ಹಿಂಗೆ ಮಾಡ್ಕೊಂಬಂದವನಲ್ಲ ಇವನು. ಏನು ಮಾಡ್ಕೊಂಡ ಇದ್ಯಾಕ್ಲಾ? ಏನ ನೀನು ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲ ನೀನು? ಯಾಕೆ ಹಿಂಗೆ ಮಾಡ್ಕೊಂಬತ್ತಿ ಪಾಪ ನೀನು? ಏನು ಮಾಡ್ಕೊಂಡ ಗೌಡ್ರೆ? ಎಲ್ಲಿದ್ದ ಗೌಡ್ರೆ? ನನಗಂತೂ ತಲೆ ನೋವು ತಿರ್ಗಂಗೆ ಆಯ್ತೈತೆ ತಗಿ. ಏನು ಮಾಡ್ಕೊಬಂದೆ ಹೇಳಿ ಗೌಡ್ರೆ ಸರಿಯಾಗಿ ನೀವಾದ್ರೂ. ನನ್ನ ಮಗನೇ ಬಾಯ್ ಬಿಡ್ಲಾ ನೀನು ಯಾಕೆ ಸುಮ್ ಕುಂತಿದ್ಯಾ? ಏನು ಮಾಡ್ಕೊಂಬಂದೆ ಏನು ಕತೆ ಅಂತವ? ಬಾಯ್ ಬಿಡು ಮೊದಲು. ಅಜ್ಜಿ ಬೈ ಮೇಡ ಸುಮ್ಮನೆ ಎಲ್ಲದಕ್ಕೂ ಬೈತೀಯ. ನಾನು ಏನು ಮಾಡಿಲ್ಲ. ಗಾಡಿಯಲ್ಲಿ ಬಿದ್ದೋದೆ, ಕಾಲೆಲ್ಲ ನೋಯ್ತೈತೆ, ಕಾಲು ಎತ್ತಕ್ಕಾಯ್ತಿಲ್ಲ, ಕೈಯೆಲ್ಲ ನೋಯ್ತೈತೆ. ನೋಡಿದ್ರೆ ನೀನು ಬೈತೀನಿಯ. ಅಯ್ಯೋ ಮಾರ್ಯ, ಕಾಲೆತ್ತಕ್ಕಾಗ್ತಿಲ್ಲ ಅಂತೀಯಲ್ಲ, ಯಾಕೋ ಏನಾಯ್ತು ಗೌಡ್ರಿ? ಏನಾಯ್ತು ಅಂತ ಬಿಡಿಸಿ ಹೇಳಿ ಗೌಡ್ರಿ ನೀವಾದ್ರೂ. ಅಯ್ಯೋ ಗೌರಜ್ಜಿ, ನನಗೂ ಗೊತ್ತಿಲ್ಲ ಕಣವ. ನಾನು ಹೋಗ್ತಿದ್ನ ಹಿಂಗೆಯ ಹೈವೇ ರೋಡ್ ಐತಲ್ಲ, ಅಲ್ಲಿ ಹೋಯ್ತಾ ಇದ್ದೆ. ಅಷ್ಟೊತ್ತಿಗೆ ಯಾವುದೋ ಗಾಡಿ ಬಿದ್ದಂಗೆ ಕಾಣ್ತು. ಯಾವ ಗಾಡಿ? ರಂಗಜ್ಜನ ಯಾಕಪ್ಪ ಬರೋಕೆ ಹೋದೆ ಈ ರೋಡಲ್ಲಿ ಬಿದ್ದನಲ್ಲ, ಏನು ಮಾಡೋದಪ್ಪ ಅಂತವ. ರಂಗಜ್ಜೇನು ಅಂತವ. ನಾನು ತಲೆ ಕೆಡಿಸ್ಕೊಂಡು ಹೋಗಿ ನೋಡೋಕೆ ಹೋಗ್ತೀನಿ, ಈ ನನ್ನ ಮಗ ಬಿದ್ದವನೆ. ಎಲ್ಲೆಲ್ಲ ನಿಮ್ಮ ತಾತ ಅಂತಂದರೆ ಇಲ್ಲ ಗೌಡ್ರೆ ನಾನು ಒಬ್ಬನೇ ಬಂದೆ, ನಾನು ಒಬ್ಬನೇ ಗಾಡಿ ಓಡಿಸ್ಕೊಂಡು ಬಂದೆ ಅಂತ ಹೇಳ್ತಾನಲ್ಲ ಇವನು. ಕಾಲು ನೆಟ್ಟಕ್ಕಿಲ್ಲ ರೋಡ್ ತನಕವ. ಈ ನನ್ನ ಮಗನ ಗಾಡಿ ಬೇಕಂತ ನೋಡು. ನನಗೆ ಗೊತ್ತಿರಲಿಲ್ಲ ಹಿಂಗೆ ಕೀ ಎತ್ಕೊಂಬಂದು. ನನಗೆ ಅಂದಾಜಿತ್ತು ಬಿಡು, ಇವನೇ ಕೀಗಿ ಎತ್ಕೊಂಬಂದವನೇ. ಇಲ್ಲ ಅಂತಂದರೆ ರಂಗಜ್ ಯಾಕೆ ಇವನ ಕೈಲಿ ಬೀಗ ಕೊಡ್ತದೆ ಅಂತವ ಅಂದಾಜಿತ್ತು. ಹಂಗೆ ಮಾಡೋಣಲ್ಲ ಈ ನನ್ನ ಮಗ.
ಯಾಕೆ ಬರಕ್ಕೆ ಹೋಗಿರೋಣ ಅಲ್ಲಿ ಬಿದ್ದೋಗಿದ್ದ ಗಾಡಿ ಒಂದು ಕಡೆ ಬಿದ್ದಿತ್ತು ಈ ನನ್ನ ಮಗ ಒಂದು ಕಡೆ ಬಿದ್ದಿದ್ದ ಹೈವೇ ರೋಡ್ ಬೇರೆ ಯಾವ್ದಾದ್ರು ಬೈಕೋ ಏನಾದರೂ ಬಂದಿದ್ರು ನುಚ್ಚು ಆಗೋಗಿರೋನು ಗಾಡಿ ಸಂದಿಲ್ ಬಿದ್ದವನೇ ಇವ್ನು ಕಾಣ್ತಾನೂ ಇಲ್ಲ ಬೇರೆ ಇಟ್ಟವನೇ ಯಪ್ಪ ಏನಾಗಿರೋನು ಏನೋ ದೇವ್ರ ದಯದಿಂದವ ದೇವ್ರು ನನ್ನ ಕಳ್ಸಿರೋದಕ್ಕೆ ಹೆಂಗವ ಬದುಕೊಂಡವನೇ ಕಣವ ಹಂಗೆ ಮಾಡವನೇ ಕಣ್ ಗೌರಜ್ಜಿ ನನ್ನ ಮಗ ಇವ್ನ ಕೈಲಿ ಏನು ಸಿಗ್ದಂಗೆ ಇಡಿ ಎಲ್ಲವ ಜೋಪಾನವಾಗಿ ಈ ನನ್ನ ಮಗ ಊಟ ತರಲೆ ಅಂತ ಯಾವಾಗಲೂ ಹೇಳ್ತಿದ್ರು ಹಂಗಜ್ಜ ನೋಡಿದ್ರೆ ಹಿಂಗೆ ಮಾಡ್ಕೊಬಂದವ್ನು ನೋಡು ಅಯ್ಯೋ ದೇವ್ರೇ ಯಪ್ಪ ದೇವ್ರೇ ಇವತ್ತು ನೀನೇ ಕಾಪಾಡಿದ್ಯಾ ಕಣವ ಚಾಮುಂಡೇಶ್ವರಿ ತಾಯಿ ನೀನೇ ಕಾಪಾಡಿದ್ಯಾ ಕಣವ ಇವತ್ತು ಲೇ ಮಗನೇ ನಿನಗೇನು ತಲೆಯಲ್ಲಿ ಬುದ್ಧಿ ಇದ್ದದ ಏನ್ಲಾ ಏನು ಏಳು ತಿಂತೀಯ ಏನು ತಿಂತಿಲ್ಲ ಒಟ್ಟಿಗೆ ನೀನು ಅಲ್ಕಂಡ್ಲಾ ಹೋಗಿ ಏನಾರು ಆಗಿದ್ದಿದ್ರೆ ಏನು ಮಾಡಬೇಕಿತ್ತಲ್ಲ ನಾವು ಇರೋನೊಬ್ಬ ವಂಶದ ಕುಡಿ ನೀನು ನೀನು ಹಿಂಗಾದರೆ ಏನು ಮಾಡಬೇಕಲ್ಲ ನಾನು ನಿಮ್ಮ ಅಪ್ಪ ನೋಡಿದ್ರೆ ಕುಡ್ದಲ್ಲಿ ಸಾಯ್ತಾನೆ ನೀನು ನೋಡಿದ್ರೆ ಹಿಂಗೆ ತಲಾಟೆ ಮಾಡ್ಕೊಂಡು ಸಾಯ್ತಾ ಇದೆಯಾ ಏನಂತ ಮಾಡೋಣ ನಾನು ಹೇಳು ನಿಮ್ಮ ಅವ್ವಂಗೆ ಏನಾದ್ರು ಗೊತ್ತಾದರೆ ಸಿಗ್ದಾಕ್ಬಿಡ್ತಾಳೆ ಇವತ್ತು ನಿನ್ನ ಬಿಡೋಕ್ಕಿಲ್ಲ ಇವತ್ತು ಹಿಂದ್ಗಡೆ ಇತ್ಲಲ್ಲ ಅವಳೆ ಅದಕ್ಕೆ ಅವಳು ಕೇಳಿಸಿಲ್ಲ ಬಂದಿಲ್ಲ ಬಂದ್ರಂತೂ ಇವತ್ತು ನೀನು ಸಿಗ್ಯೋದೆಯಾ ಗ್ಯಾರಂಟಿ ಹೇಳ್ತಾ ಇದ್ದೀನಿ ನೋಡಿ ಇವತ್ತಂತೂ ಬಿಡೋಕ್ಕಿಲ್ಲ ನಿನ್ನ ಇವತ್ತು ಸಿಗ್ದಾಕ್ತಾಳೆ ಇವತ್ತು ನಿನ್ನ ಎಷ್ಟು ಹೇಳಿದ್ರು ಎಷ್ಟು ವಾದೆ ತಿಂದ್ರು ಇನ್ನೂ ನಿನಗೆ ಸಮಾಧಾನ ಆಗಲಿಲ್ವಲ್ಲ ನಿನಗೆ ಚರ್ಮ ಸುಳಿಯಂಗೆ ಹೊಡಿತಾಳಲ್ಲ ಅವಳು ಇಷ್ಟಾದ್ರೂ ನಿನಗೆ ಇನ್ನೂ ಸಮಾಧಾನ ಆಗಿಲ್ಲ ಅಂದರೆ ಏನಂತ ಹೇಳೋಣಪ್ಪ ಬೈಕಿ ಯಾವಾಗ ಎತ್ಕೊಂಡು ಹೋದ್ಲ ನೀನು ಹೇಳು ಇರು ರಂಗಜ್ಜನ ಕರಿತೀನಿ ಇರು ನಿಂಗೆ ನಿಮ್ಮ ಅಜ್ಜ ಬಂದರೆ ಸರಿ ಇರು ಕರಿತೀನಿ ಅಜ್ಜೋ ನಾನೇ ಕರಿಯೋಣ ಅಂತಿದ್ದೆ ನೋಡಿ ಹೆಂಗೋ ನೀನೇ ಬಂದೆ ನೋಡಿ ನನ್ನ ಮಗ ನಿನ್ನ ಮೊಮ್ಮಗ ಮಾಡ್ಕೊಂಬಂದಿರೋ ಕೆಲ್ಸ ನೋಡಿಲಿ ಅಲ್ಲ ಕಣ ಜಾ ನಿನ್ಗೇನು ಬುದ್ಧಿ ಇಲ್ವೇನ ಜಾ ಗಾಡಿ ಕೀ ನಾನು ನೆಟ್ಕಿತ್ಕೊಳಕ್ಕಾಗಕ್ಕಿಲ್ವೇ ಅವ್ನ ಕೈಗೆ ಸಿಗಂಗೆ ಯಾಕೆ ಇಟ್ಟಿದ್ದೆ ನೀನು ಅಂತವಾ ಗಾಡಿ ಕೀ ಗಾಡಿ ತಗೊಂಡೋಗಿ ಅಲ್ಲಿ ಹೈವೇಲಿ ಬಿದ್ದು ಬಂದವನೇ ಕಾಲು ಗೀಲು ಎಲ್ಲವ ತರ್ಸ್ಕೊಂಡು ಬಂದವ್ ನೋಡಲ್ಲಿ ಎಲ್ಲ ಕಿತ್ತೋಗವ ಚರ್ಮ ಗಿರ್ಮ ಎಲ್ಲವ ಹಂಗೆ ಮಾಡ್ಕೊಂಡು ಬಂದಾನೆ ಹೈವೇಲಿ ಎಲ್ಲಾದ್ರು ಯಾವ್ದಾದ್ರು ಗಾಡಿ ಕೈಲಿಗೆ ಸಿಕ್ಕಿದ್ರಿ ನನ್ನ ಮಗ ಉಳಿತಿದ್ನ ಅಲ್ಲಿ ಕಣಜ ನಿನ್ಗೂ ಬುದ್ಧಿ ಬೇಡವನಜ ಯಾಕಜ ಹುಡುಗನ ಕೈಲಿ ಕೀ ಸಿಗಂಗೆ ಇಟ್ಟಿದ್ದಿ ನೀನು ನಿನಗೆ ಗೊತ್ತಿಲ್ವೇ ಅವ್ನು ಎಂತ ತಲಾಟೆ ನನ್ನ ಮಗ ಅಂತವ ಅಂತನ ಕೈಲಿ ಕೀ ಸಿಗಂಗೆ ಇಡ್ತಾರೇನಜ ನಿಂಗೂ ಬುದ್ಧಿ ಇಲ್ಲ ನನ್ನ ಮಗಂಗೂ ಬುದ್ಧಿ ಇಲ್ಲ ನಿಮ್ನ ಕಟ್ಕೊಂಡು ನಾನಿಲ್ಲಿ ನಾನು ಸಾಯ್ಬೇಕಷ್ಟೇ ಇನ್ನೇನು ಇಲ್ಲ ನಾನು ಸತ್ತೋದ್ರೆ ನಿಮಗೆಲ್ಲ ಬುದ್ಧಿ ಬರೋದು ಲೇ ಬಾಯಿ ಮುಚ್ಚೆ ಒಂದು ಹೊಸಿಯತ್ತಾ ಇದ್ಯಾಕೆ ಹಿಂಗೆ ಬಾಯಿ ಬಡ್ಕಂತೀಯ ಅಲ್ಲಿ ಕಡೆ ಏನಾಗೈತೆ ಏನು ಅಂತವ ನೋಡೋಣ ಅಂತ ಆಚೆಗೆ ಬಂದಂದ್ಮೇಲೆ ಹಿಂಗೆ ಎಗರ್ತಿದ್ಯಲ್ಲ ನೀನು ಏನಾತು ಕೊಡ್ರಿ ಏನು ಕತೆ ಕೊಡ್ರಿ ಇವಳಂತುವೆ ಬರೀ ಬೈಯೋದ್ರಲ್ಲೇ ಇರ್ತಾಳೆ ಏನಾತು ಅಂತ ಹೇಳೋಣ ಗಿಡೋಣ ಅಂತ ಏನಿಲ್ಲ ಅಲ್ಲಿ ಕಡೆ ಕೀ ಹಾಕ್ರಿ ಇಟ್ರಿ ಅಂದ್ರೆ ನಾನೆಲ್ಲ ಇಡಕ್ ಹೋಗಿದ್ದೆ ಕೀ ಗಾಡಿಲೇ ಬಿಟ್ಟು ಬಂದಲ್ಲೇ ಒಳಿಕೆ ತಿನ್ನಕ್ಕೆ ಆಗ ಎತ್ಕೊಂಡು ಹೋಗೋಣ ನನ್ನ ಮಗ ನನಗೆ ಬಂದು ಬೈತಿದ್ಯಲ್ಲ ನೀನು ನಿನ್ಗೊಂಥರ ಕಣೆ ಸುಮಾನ ಅವಾಗ ಬೈಲಿಲ್ಲ ಅಂದ್ರೆ ನಿನಗೆ ತಿಂದಿದ್ದು ಅರ್ಗಾಗಿಲ್ವೇನವ ನನಗೆ ಯಾಕೆ ಬೈತಿದ್ದೆ ಅಂತವ ನನ್ನ ಮಗ ತಗೊಂಡೋದ್ರೆ ಅವ್ನು ಬಿದ್ದು ಬಂದ್ರೆ ನನಗೇನು ಹೇಳ್ತಿದ್ಯಾ ನೀನು ಇದ್ದೆ ತಾನೇ ಜೊತೆಗೆ ಕೀ ತಗೊಳ್ರಿ ಅಂತ ಹೇಳುವ ಅಷ್ಟಿದ್ದಳು ಈಗ ಬಂದು ಕೀ ತಗೊಳಕ್ಕಾಗಲ್ವ ಜವಾಬ್ದಾರಿ ಇಲ್ವಾ ನಿಮ್ಗೆ ಅಂತವ ಬೈತಾ ಇದೆಯಲ್ಲ ಅವಾಗಲೇ ಹೇಳುವೆ ಮತ್ತು ನಿನ್ನ ಜವಾಬ್ದಾರಿಯುತ ಹೆಂಗ್ಸಲ್ವ ನೀನೇ ಹೇಳುವೆ ಕೀ ತಗೊಳ್ರಿ ಯಾಕೆ ಬಿಡ್ತಿದ್ದೀರಾ ಮಗ ತಗೊಂಡು ಹೋಗ್ತಾನೆ ಎಲ್ಲರೂ ಗುದ್ಕಂತಾನೆ ಅಂತವ ನನಗೆ ಕನ್ಸ್ಬಿದ್ದಿತ್ತೆ ಯಾವಾಗಲೂ ಅಲ್ಲೇ ತಾನೇ ಕೀ ಬಿಟ್ಬಿಟ್ಟು ನಾನು ಊಟಕ್ಕೆ ಬರೋದು ಹಂಗೆ ಬಂದಿದ್ನವ ಈ ಸತಿನ್ವಿ ಈ ನನ್ನ ಮಗ ತಗೊಂಡು ಹೋಗ್ತಾನೆ ಅಂತ ಯಾರು ಗೊತ್ತು ಲೈ ನಿನ್ನ ಅಜ್ಜಿನ ಬಡಿಯ ಬಾಲ ಇಲ್ಲಿ ನಿನ್ಗೈತಿ ನಿನಗೆ ಎಷ್ಟು ಬಿಗಿದ್ರು ನಿನಗೆ ಬುದ್ಧಿ ಬರೋದಿಲ್ವಲ್ಲ ನಿನಗೆ ಪಾಪ ನಿನಗೆ ಏನು ಮಾಡ್ಕೊಡ್ತೀಯಲ್ಲ ನೀನು ಕಾಲು ಕೈ ಎಲ್ಲವ ಹಿಂಗೆ ತರ್ಸ್ಕೊ ಬಂದಿದೆಯಲ್ಲ ಏನು ಮಾಡ್ಬೇಕಲ್ಲ ನಾವು ಎಲ್ಲಿ ಕರ್ಕೊಂಡು ಹೋಗೋದು ಇವಾಗ ನಿನ್ನ ಹೆಂಗೆ ಸರಿ ಮಾಡೋದು ಏನು ಕತೆ ಅಂತವ ನಿಂದು ಅಂತವ ಗೊತ್ತಾಯ್ತಲ್ಲ ಕಣ್ಲಾ ಏನು ತಗೊಂಡೋಗಿದ್ದೆ ಗಾಡಿನ ಬೊಗಳು ಈಗ ಎಲ್ಲಿ ತಗೊಂಡೋಗಿದ್ಲ ನೀನು ಗಾಡಿನ ಲೋಪರ್ ನನ್ನ ಮಗನೇ ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರಲ್ಲ ಕಣ್ಲ ನಿನಗೆ ಎಲ್ಲಿ ತಗೊಂಡೋಗಿದ್ಲ ಗಾಡಿನ ಅಜ್ಜ ನಾನು ಎಲ್ಲೂ ತಗೊಂಡು ಹೋಗಿಲ್ಲ ಸುಮ್ಮನೆ ಒಂದು ರೌಂಡ್ ಹೋಗೋಣ ಅಂತ ಹೋಗಿದ್ದೆ ಅಷ್ಟೇ ಕಣಜ ನೋಡಿದ್ರೆ ಅಲ್ಲಿ ಹೈವೇಲಿ ಹೋಯ್ತಾ ಇರ್ಬೇಕಾದ್ರೆ ಒಂಚೂರು ಹಿಂಗೆ ಜಾಸ್ತಿ ಎಸ್ಲಿಟ್ರ್ ಆಗಿ ಬಿದ್ದೋಗಂಗೆ ಆಗೋಯ್ತು ನನಗೆ ಬ್ಯಾಲೆನ್ಸ್ ಸಿಗ್ಲಿಲ್ಲ ಕಣಜ ಇಲ್ಲಿಂದ ಚೆನ್ನಾಗಿ ಹೋದೆ ನಾನು ಅಲ್ಲಿವರೆಗೂ ನನ್ನ ಸೈಕಲೆಲ್ಲ ಹೊಡಿತೀನಲ್ಲ ಹಂಗೆ ಓಡಿಸ್ಕೊಂಡು ಹೋದೆ ಆಮೇಲೆ ನೋಡಿದ್ರೆ ಅಲ್ಲಿ ಒಂಚೂರು ಜಾರ್ದಂಗೆ ಆಯ್ತು ಹಿಂಗೆ ಪಲ್ಟಿ ಆಗ್ಬಿಡ್ತು ಗಾಡಿ ಒಂದು ಕಡೆಗೆ ನಾನೊಂದು ಕಡೆಗೆ ಬಿದ್ದೋದು ನಂಗೆ ಗೊತ್ತಾಗ್ಲಿಲ್ಲ ಕಣಜಿ ಏನ್ ಮಾಡ್ಬೇಕು ಅಂತವ ಕಾಲೆಲ್ಲ ಎಷ್ಟು ನೋಯ್ತೈತೆ ಗೊತ್ತಾ ಈ ಕಡೆ ಕಾಲು ಎತ್ತಕ್ಕೂ ಆಯ್ತಾ ಇಲ್ಲ ನನ್ನ ಕೈಯಲ್ಲಿ ಅಷ್ಟೊಂದು ನೋಯ್ತೈತೆ ಕಣಜ ನೋಡಿದ್ರೆ ನೀನ್ ಬಾಯಿಗೆ ಬಂದಂಗೆ ಬೈತಾ ಇದೀಯಾ ನಾನು ಏನ್ ಮಾಡೋಣ ನನ್ನ ಕಾಲೆಲ್ಲ ನೋವು ಕೈಯೆಲ್ಲ ನೋವು ಕಾಲು ಮುರಿದೋಗ್ಬಿಟ್ಟೈತೆ ಏನು ಎತ್ತಕ್ಕೆ ಆಯ್ತಾ ಇಲ್ಲ ಅಯ್ಯೋ ದಾವ್ರೆ ವೆಂಕಟರಮಣ ಸ್ವಾಮಿ ನೀನೇ ಕಾಪಾಡಪ್ಪ ಏನೇನು ಮಾಡ್ಕೊ ಬರ್ತಿಲ್ಲ ನೀನು ಮಂಜ ಅಯ್ಯೋ ದೇವ್ರೆ ನಡಿಲ್ಲ ನಡಿ ಮೊದಲು ಆಸ್ಪತ್ರೆಗೆ ಹೋಗೋದು ನಡಿ ಅದು ಏನಾಗೈತಿ ಏನು ಕಾಲ್ಗಿಲ್ ಮುರಿದೋಗೈತೆ ಏನು ಕತೆ ಅಂತವ ನೋಡಿ ಕಾಲ್ಗಿಲ್ ಮುರಿದೋಗಿದ್ರೆ ಮೂಳೆ ಕಟ್ಟಿಸ್ಕೊಂಬರೋದು ನಡಿಲ್ಲ ಜಾಸ್ತಿ ಹೊತ್ತು ಬೀಡಬಾರ್ದು ಕಾಲೇನು ಊತ ಬಂದಿಲ್ಲಪ್ಪ ಮುರಿದ್ಗಿರ್ದು ಹೋಗಿದ್ರು ಊತ ಬರಬೇಕಿತ್ತು ನೋಡೋದು ನಡಿ ಅದು ಏನಾಗೈತಿ ಏನು ಅಂತವ ನೋಡ್ಕೊಂಡು ಮಾಡಿಸ್ಕೊಂಬರೋದು ನಡಿಯತ್ತಾಗಿ ಥೋ ಹಾಳಾದವನೇ ಏನೇನು ಮಾಡ್ಕತಿಯಪ್ಪ ನೀನು ನೆಟ್ಟಗೆ ಸುಮ್ಮನೆ ಮನೇಲಿರಲ್ಲ ಅಂತ ಇರೋಕ್ಕಾಗಲ್ವಲ್ಲ ನಿನಗೆ ನೀನಾದರೂ ಅದಕ್ಕೆ ತ್ವಾಟದ ಕಡೆ ಕರ್ಕೊಂಡಾದ್ರೂ ಹೋಗಿದ್ರೆ ಆಗಿರೋದು ಕಣೆ ಅತ್ತಾಗಿ ನೀನು ನನಗೆ ಊಟ ಬಡ್ಸಕ್ಕೆ ಬಂದ್ಬಿಟ್ಟೆ ನನ್ನ ಮಗ ಹಿಂಗೆ ಮಾಡ್ಕೊಂಬಿಟ್ಟ ಏನು ಹೇಳೋಣಪ್ಪ ನನಗಂತೂ ಈ ತಲೆಗಿಲೆ ಎಲ್ಲ ಕೆಟ್ಟೋಯ್ತತೆಗಿ ಇವ್ರಿಂದವ ಒಬ್ರು ತಲೆ ಕೆಡಿಸ್ತಾರೆ ನನಗತೆಗಿ ನಡಿಲ್ಲ ಪಾಪ ನಡಿ ಮೊದಲು ಆಸ್ಪತ್ರೆಗೆ ಹೋಗೋದು ನಡಿ
ಕಣ್ರ ಗಜ ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗು. ಯಾಕಂದ್ರೆ ನನ್ಗೆ ಯಾಕೋ ಭಯ ಆಗ್ತೈತೆ. ಅವನು ಬಿದ್ದಿದ್ದು ಸ್ಥಿತಿ ನೋಡಿದ್ರೆ ಯಪ್ಪ 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 ನಾನು ಯಾವತ್ತೂ ಹಂಗೆ ನೋಡಿರ್ಲಿಲ್ಲ ಕಣಪ್ಪ. ಗಾಡಿನೇ ಒಂದು ಕಡೆ ಬಿದ್ದೈತೆ, ಇವನೇ ಕೈಕಾಲು ಇದ್ದು ಸೆಳೆದ್ಕೊಂಡು ಇನ್ನೊಂದು ಕಡೆಗೆ ಬಿದ್ದವನೇ. ಯಪ್ಪ ನಾನೇನೋ ನೀನು ಅಂತ ಅಂದ್ಕೊಂಬಿಟ್ಟೆ ಕಣ್ರಂಗಜ. ಒಂದು ನಿಮಿಷಕ್ಕೆ ನನಗೆ ಭಯ ಆಗೋಗಿ ಕೈಕಾಲೆಲ್ಲವ ನಡ್ಕೊ ಬಂದ್ಬಿಡ್ತು, ಹಂಗಾಗೋಯ್ತು. ಇವ ಅಜ್ಜ ಯಾಕೆ ಬಂದಿರೋಣ ಈ ರೋಡಲ್ಲಿ, ಆ ಕಡೆ ರೋಡಂಗೆ ಹೋಗೋದ್ಬಿಟ್ಟು ಅಂತವಾ ಬೈಕೊಂಡು ಬಂದೆ ನೋಡೋಣ ಅಂತವಾ. ನೋಡಿದ್ರೆ ಇವನು ಬಿದ್ದವನೆ. ಇವನನ್ನು ಕೇಳ್ದೆ ಆದ್ರೂ ಎಲ್ಲೆಲ್ಲ ನಿಮ್ಮ ಅಜ್ಜ ಅಂತಂದ್ರೆ ಇಲ್ಲ ಗೌಡ್ರೆ ನಾನೇ ಓಡಿಸ್ಕೊಂಬಂದೆ ಅಂದ್ರೆ ಆಗಂತೂ ಜೀವ ಅಂತೂ ನನಗೆ ಪಟ್ಟಂದಂಗೆ ಆಗೋಯ್ತು ಕಣಪ್ಪ. ಈ ಮಕ್ಕಳು ಯಾರ ಮಾತನ್ನು ಕೇಳೋಕ್ಕಿಲ್ಲ, ಏನೂ ಇಲ್ಲ, ಹಿಂಗೆ ಮಾಡ್ಕೊಂಬಿಡ್ತಾರೆ. ಏನು ಹೇಳ್ತಿ ಹೇಳು? ಒಂಚೂರು ಬುದ್ಧಿನೇ ತಲೆ ಜಾಸ್ತಿ ತಲೆ ಇಲ್ಲವಾ ಮೆರಿತಾನಂಗೆ ಇವನು. ಈ ನನ್ನ ಮಗ ಮಂಜಂಗೆ ಒಂದಿಟ್ಟು ಏನಾದ್ರು ಮಾಡ್ಬೇಕಂಡ್ರಂಗಜ್ಜ ನೀವು. ಗೌರಜ್ಜಿ ಕೈಲಿ ಬಂಡ್ ಆಗ್ತಿಲ್ಲ ಅಂದ್ರೆ ಇವನು ಇನ್ನು ಯಾರ ಕೈಲೂ ಆಗಕ್ಕಿಲ್ಲ ಬಿಡು. ಅವ್ರ ಅಪ್ಪನ ನಾಲ್ಕು ಸಾಕ್ತಾನೆ ಇವನು. ಹ್ಞೂ ಕಣ್ರಿ ಗೌಡ್ರೆ, ನಾನು ಹೇಳ್ತಿತ್ತಿಲ್ವಾ ಈ ನನ್ನ ಮಗ 4ರಷ್ಟೇನು 10ರಷ್ಟೇ ಆಗ್ತಾನೆ. ಅವ್ರ ಅಪ್ಪನ ಮೀರಿಸ್ತಾನೆ. ಅವ್ರ ಅಪ್ಪ ಇವಾಗ ಕುಡ್ಕೊಂಡು ಊರೆಲ್ಲವ ತಲಾಟೆ ಮಾಡ್ಕೊಂಡು ಓಡಾಡ್ತಾವನೆ. ಈ ನನ್ನ ಮಗ ಅದು ಏನೇನು ಮಾಡೋನು, ಊರೂರನ್ನೇ ಮುಳುಗಿಸ್ಬಿಡೋನು, ಏನು ಪ್ರಪಂಚನೇ ಮುಳುಗ್ಸಾನೋ ಗೊತ್ತಿಲ್ಲ ಕಣ್ಗೌಡ್ರೆ ನನಗಂತೂ. ಇವ್ನ ತಲೆನೂ ಹಂಗೆ ಐತೆ, ಇವ್ನ ತಲಾಟೆನೂ ಹಂಗೆ ಐತೆ ಕಣ್ಗೌಡ್ರಿ. ಆ ತಲೆನ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಏನಾದರೂ ಒಂದು ಸಾಧನೆ ಮಾಡ್ತಾನೆ ನನ್ನ ಮಗ. ಅದನ್ನ ಉಪಯೋಗಿಸ್ಕೊಳ್ಳಲ್ಲ, ಎಲ್ಲ ತಲಾಟೆಗೆ ಉಪಯೋಗಿಸ್ಕೊಳ್ಳೋದು. ಇನ್ನೂ ಸೈಕಲ್ ಹೊಡೆಯೋಕ್ಕೆ ಸರಿಗೆ ಬರೋಕ್ಕಿಲ್ಲ, ಗಾಡಿ ತಗೊಂಡು ಹೋಗೋನು. ಏನಂತೀರಿ ಹೇಳ್ರಿ ನನ್ನ ಮಗನ ಧೈರ್ಯಕ್ಕೆ? ಏನೋ ಕರ್ಮನೋ ಏನೋ ಕಣಪ್ಪ ಇವತ್ತು. ಶುಕ್ರವಾರ ಬೇರೆ ಹಿಂಗೆ ಬಿದ್ದು ಬಂದಾನೆ ನನ್ನ ಮಗ. ಅಮಾಸೆ ಬೇರೆ ಹಿಂದೆ ಮುಂದೆ ಹೋತು, ಏನು ಮಾಡೋದು ಏನೋ. ಒಂದಿಟ್ಟು ನೂಳ್ಸಿ ಇರಜ, ಒಂದಿಟ್ಟು ಏನಾದರೂ ನೂಳಿಸ್ಬಿಟ್ಟು ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗು. ಕಾಲ್ಗಿಲ್ ಮುರಿದ್ಗಿರ್ದು ಹೋಗೈತೋ ಏನು ತೋರ್ಸ್ ನಡಿ. ಕಾಲು ಎತ್ತಕ್ಕಾಯ್ತಿಲ್ಲ ಅಂತವನೆ ಪಾಪ. ದಿಟ್ವಾಗ್ಲೂ ಕಾಲು ಎತ್ತಕ್ಕಾಗ್ತಿಲ್ಲ, ಇನ್ನು ನಾಟಕ ಮಾಡ್ತಿದ್ದಿಲ್ಲ, ಸರಿಯಾಗಿ ಹೇಳ. ಅಜ್ಜಿ ನಿಂಗೆ ಒಂಥರ ಕಣಜ್ಜಿ, ನಂಗೆ ದಿಟ್ವಾಗ್ಲೂ ಕಾಲು ಎತ್ತಕ್ಕೆ ಆಯ್ತಾ ಇಲ್ಲ. ನೋಡಿ ಇಲ್ಲಿ ಕಾಲೆಲ್ಲ ಹೆಂಗ್ ತರ್ಚೋಗೈತೆ ಅಂತವ. ಹಿಂಗೆಲ್ಲ ಆದ್ರೂ ಇನ್ನೂ ಸುಳ್ಳು ಹೇಳ್ತೀನಿ ಅಂತೀಯಲ್ಲ ನೀ. ಗೌರಜ್ಜಿ ಸಾಕು ನಿಲ್ಸು, ಯಾಕೆ ಬೈತಿ ಅವನಿಗೆ ಪಾಪ. ಕರ್ಕೊಂಡೋಗ್ರಿ ಮೊದಲು ಆಸ್ಪತ್ರೆ ಕರ್ಕೊಂಡೋಗಿ ತೋರಿಸಿ ಅದು ಏನಾಗೈತೆ ಅಂತವ ನೋಡ್ಕೊಂಡು ಆಮೇಲೆ ನೋಡೋಣಂತ ಏನಾಗೈತಿ ಎಂತ ಆಗೈತೆ ಅಂತವ. ನಂಗೊಂದಿಟ್ಟು ಪ್ಯಾಟಿಲ್ ಕೆಲಸ ಐತೆ, ಬತ್ತೀನಿ ನಾನು. ಅವ್ನು ಆಸ್ಪತ್ರೆ ಕರ್ಕೊಂಡೋಗ್ರಪ್ಪ. ನಾನು ಮೊದಲೇ ಹೇಳ್ದೆ ಅವನಿಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಕಣ್ಲ ಅಂತ. ಅವನು ಬೇಡ ಗೌಡ್ರೆ ಮನೆ ತಾವು ಕರ್ಕೊಂಡೋಗ್ರಿ ಅಂದಿದ್ದಕ್ಕೆ ಇಲ್ಲಿಗೆ ಕರ್ಕೊಬಂದೆ. ಇಲ್ಲ ಅಂತಂದ್ರೆ ಹಂಗೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದೆ. ಇನ್ನೊಂಚೂರು ಕೆಲಸ ಐತೆ ನನಗೆ ಪ್ಯಾಟೇಲಿ, ಟೈಮ್ ಆಗ್ತದಂಗೆ ಬತ್ತೀನಿ. ಹುಷಾರಾಗಿ ನೋಡ್ಕೊಳ್ರಪ್ಪ. ಸರಿ ಕಣ್ಕೊಡ್ರೆ ಹೆಂಗವಾ ನಿಮ್ಮ ಕೈಲಿ ಸಿಗ್ದ ಅಂತವಾ ಬಚಾವಾಗ ಅಂದ್ಬಿಡ್ರಿ. ದೇವ್ರಯ್ಯ ನಿಮ್ಮನ್ನೇ ಕಳ್ಸಿರ್ಬೇಕೇನೋ. ಸರಿ ಕೊಡ್ರಿ ಆಯ್ತು, ಹೋಗ್ರಿ, ನಿಮ್ಗೆ ತಡ ಆಗುತ್ತೆ. ಇಲ್ಲ ಪಾಪ ನಡಿಲ್ಲ ಪಾಪಲೇ. ಮೊದಲು ಆಸ್ಪತ್ರೆಗೆ ತೋರಿಸ್ಕೊಂಬರ ನಡಿ. ಕಾಲ್ಗಿಲ್ ಮುರಿದ್ಗಿರ್ದು ಓದೋದು ಏನೋ ಗೊತ್ತಿಲ್ಲ. ನಡಿ ಆಸ್ಪತ್ರೆಗೆ ತೋರಿಸ್ಕೊಂಡು ಬಿರ್ನೆ ಬರೋಣ ತೆಗಿ. ಲೇ ನೀನೆಲ್ಲಿಗ್ಲೇ ಬತ್ತೀಯಾ? ನನಗೆ ಸಾಕಾಗೈತಲ್ಲಿ ಮೂರು ಜನ ಬೇರೆ ಗಾಡಿಲಿ ಕೂರ್ಸ್ಕೊಂಡು ಹೋಗೋಕ್ಕಾಗಿಲ್ಲ. ನನ್ನ ಮಗ ಮುಂದೆ ಕುತ್ಕೊಳಕ್ಕಾಗಲ್ಲ, ಇವಾಗ ಕಾಲು ಬೇರೆ ಮುರ್ಕೊಂಡೈತಿ ಅಂತವನೇ ಪಾಪ. ಇನ್ನೇನು ಕುತ್ಕೋಬೇಕು, ನಿನ್ನನ್ನು ಬೇರೆ ಎಲ್ಲಿ ಕೂರ್ಸ್ಕೊಳಣ? ಸುಮ್ಮನೆ ಮನೇಲಿರೇ, ನಾನು ಹೋಗಿ ತೋರಿಸ್ಕೊಂಬತ್ತೀನಿ. ಏನು ಇವಳು ಬಂದು ಇವಳೇನು ಡಾಕ್ಟ್ರೇನೋ ಬಂದು ನೋಡೋಳಂಗೆ ಆಡ್ತಾಳಂಗೆಯ. ನಿನ್ನ ಮನೇಲಿರು, ನಾನು ಹೋಗಿ ತೋರಿಸ್ಕೊಂಬತ್ತೀನಿ. ಅಯ್ಯೋ ಕಾಲು ಮುರಿದೋಗೈತೆ ಅಂತ ಕರ್ಕೊಂಡು ಹೋಗ್ತೀನಿ ಅಂತವ್ರಲ್ಲಪ್ಪ ಇವರು. ಏನಪ್ಪ ಮಾಡೋದು? ಒಂದು ಟ್ರೈ ಮಾಡೋಣ. ಏನು ಮುರಿದಿಲ್ಲ ಅಂತ ಒಂಚೂರು ಡೌ ಮಾಡೋಣ, ನೋಡೋಣ ಏನಂತಾರೆ ಅಂತವ. ಅಜ್ಜಿ ಏನು ಬೇಡ ಬಿಡಿ ಅಜ್ಜಿ, ಯಾಕೆ ಸುಮ್ಮನೆ ಆಸ್ಪತ್ರೆಗೆಲ್ಲವ ಅಷ್ಟೊಂದೇನು ನೋಯ್ತಾ ಇಲ್ಲ. ಈಗ ಒಂಚೂರು ಕಡಿಮೆ ಆಗೈತೆ. ಅಮೃತಾಂಜನ ಅದು ಇದು ಹಚ್ಚಿದ್ರೆ ಒಂಚೂರು ಕಡಿಮೆ ಆಗುತ್ತೆ. ಗಾಯಕ್ಕೆಲ್ಲ ಔಷಧಿ ಹಾಕಿದ್ರೆ ಕಡಿಮೆ ಆಗುತ್ತೆ ಕಣಜ್ಜಿ. ಬೇಡ ಬಿಡು, ಆಸ್ಪತ್ರೆಗೆಲ್ಲ ಯಾಕೆ ಸುಮ್ಮನೆ ದುಡ್ಡು. ಲೇ ಪಾಪ ಹಂಗಂದ್ರೆ ಆಯ್ತದೆ ಇಲ್ಲ, ದುಡ್ಡಿನ ಮುಖ ನೋಡೋಕಾಯ್ತದೆ ಈ ಟೈಮಲ್ಲಿ ನಾವು. ನಡಿ ಅದು ಏನೇನಾಗೈತಿ ಏನವ ನೋಡ್ಕೊಂಡು ಒಂದಿಟ್ಟು ಅದೇನೋ ಈ ಎಕ್ಸ್ರೇನೋ ಪಕ್ಸ್ರೇನೋ ತೆಗಿತಾರಲ್ಲ ಅದನ್ನು ತೆಗಿಸ್ಕೊಂಬನ್ರಿ. ಹೋಗ್ರಿ ನೀನು ನಿಮ್ಮ ಅಜ್ಜಿಬ್ರು ಹೋಗಿ ಎಕ್ಸ್ರೇ ತೆಗೆಸ್ಕೊಂಡು ಅದೇನಾಗೈತಿ ಏನು ಅಂತವ ಡಾಕ್ಟರ್ ತೋರಿಸ್ಕೊಂಡು ಬರ್ರಿ. ದುಡ್ಡಿನ ಲೆಕ್ಕ ಹಾಕ್ಬಿಡ ಹೋಗ್ಲಾ ನೀನು ಇವಾಗ. ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ಅದೆಷ್ಟು ಬಡ್ಕೊಂಡಳು ಏನು ಕತೆನೋ. ನೀವು ಬಂದಮೇಲೆ ಹೇಳ್ತೀನಿ ನಿಮ್ಮ ಅಮ್ಮಂಗೆ. ಈಗೇನು ಹೇಳೋಕ್ಕಿಲ್ಲ ನಾನು. ಹೋಗ್ರಿ ಎಲ್ಲೋ ಆಟ ಆಡಕ್ಕೆ ಹೋಗೋಣ ಅಂತವ ಹೇಳ್ತೀನಿ. ಹೋಗಿ ಬಿರನ್ನು ತೋರಿಸ್ಕೊಂಬಂದ್ಬಿಡ್ರಿ. ಹಂಗೆ ಗಾಯಕ್ಕೆಲ್ಲ ಔಷಧಿ ಎಲ್ಲ ಹಚ್ಚಿಸ್ಕೊಂಡು ಅದೇನು ಇಂಜೆಕ್ಷನ್ ಮಾತ್ರೆನ ಏನೇನು ತಗೋಬೇಕು ಎಲ್ಲವ ತಗೊಂಡು ಬನ್ನಿರಿ. ಹುಷಾರಾಗಿ ಹೋಗ್ಬಿಟ್ಟು ಬರ್ರಪ್ಪ. ಅಯ್ಯೋ ನೋಡಿದ್ರಲ್ಲ ವೀಕ್ಷಕರೇ, ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ನನ್ನ ಪರಿಸ್ಥಿತಿ. ಇವಾಗ ಆಸ್ಪತ್ರೆಗೆ ಬೇರೆ ಕರ್ಕೊಂಡು ಹೋಯ್ತವ್ರೆ. ಅಲ್ಲಿ ಕಾಲು ಮುರಿದೋಗಿಲ್ಲ ಅಂತ ಗೊತ್ತಾಯ್ತದೆ. ಆಮೇಲೆ ನಮ್ಮ ತಾತ ಅಲ್ಲಿಂದನೇ ಶುರು ಮಾಡುತ್ತೀನಿ ಇನ್ನೇನು ಬೈಯಕ್ಕೆ. ನನಗೆ ಬೈಸ್ಕೊತಾನೇ ಇರ್ತೀನಿ. ಸರಿ ವೀಕ್ಷಕರೇ, ನಿಮಗೆಲ್ಲ ನಮ್ಮ ವೀಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.